ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ದೇವೇಗೌಡರ ಸ್ಫೋಟಕ ಆರೋಪ ಇದು. ಐಟಿ ಪಾಲಿಟಿಕ್ಸ್ಗೆ ಮೆಗಾ ಟ್ವಿಸ್ಟ್. ದೇವೇಗೌಡರು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ದೇವೇಗೌಡರು ಈಗ ಒಂದು ಸ್ಫೋಟಕ ಆರೋಪವನ್ನ ಕೂಡ ಮಾಡಿದ್ದಾರೆ. ಹಾಗಾದ್ರೆ ಐಟಿ ದಾಳಿಗೆ, ಐಟಿ ಪಾಲಿಟಿಕ್ಸ್ಗೆ ಮೆಗಾ ಟ್ವಿಸ್ಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ದೇವೇಗೌಡರ ಹೊಸ ಬಾಂಬ್ ಏನು, ಯಾವ ಕಾರಣಕ್ಕಾಗಿ ನಿನ್ನೆ ದೇವೇಗೌಡರು ಆ ರೀತಿಯ ಹೇಳಿಕೆಯನ್ನ ಕೊಟ್ರು, ದೇವೇಗೌಡರ ಸ್ಫೋಟಕ ಟ್ವಿಸ್ಟ್ ಏನು, ಐಟಿ ರೇಡ್ಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೇವೇಗೌಡರ ಹೊಸ ಬಾಂಬ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ ನ್ಯೂಸ್ 18 ಕನ್ನಡ. ಐಟಿ ದಾಳಿಯ ಬೆನ್ನಲ್ಲೇ ಸಿಡಿದಿದ್ದಾರೆ ದೇವೇಗೌಡರು. ಆದ್ರೆ ಕೂಲ್ ಆಗಿ ಬಿಜೆಪಿಗೆ ಗುನ್ನ ಇಟ್ರ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ ಒಂದು ಕಡೆ ಈಗಾಗಲೇ ಐಟಿ ದಾಳಿ ಆಗ್ತಾ ಇದೆ, ಮತ್ತೊಂದು ಕಡೆ ಈಗಾಗಲೇ ಬಿಜೆಪಿಗೆ ಕೂಲ್ ಆಗಿ ಗುನ್ನ ಇಟ್ಟಿದ್ದಾರೆ ದೇವೇಗೌಡರು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದು ಗೌಡ್ರ ಹೊಸ ಪೊಲಿಟಿಕಲ್ ಬಾಂಬ್. ಐಟಿ ದಾಳಿ ಬೆನ್ನಲ್ಲೇ ಸಿಡಿದಿದ್ದಾರೆ ದೇವೇಗೌಡರು. ತನ್ನ ಮಾತಿನ ಮೂಲಕವೇ ಈಗ ಬಿಜೆಪಿಗೆ ಗುನ್ನವನ್ನ ಇಟ್ಟಿದ್ದಾರೆ. ಹಾಗಾದ್ರೆ ದೇವೇಗೌಡರ ಆ ಹೊಸ ಪೊಲಿಟಿಕಲ್ ಬಾಂಬ್ ಏನು, ಯಾವ ಮಾತನ್ನ ಹೇಳಿದ್ದಾರೆ? ಐಟಿ ದಾಳಿ ಬೆನ್ನಲ್ಲೇ ಈ ವಿಚಾರವನ್ನ ದೇವೇಗೌಡರು ಪ್ರಸ್ತಾಪ ಮಾಡಿದ್ದು ಯಾವ ಕಾರಣಕ್ಕಾಗಿ? ಹಾಗಾದ್ರೆ ಬಿಜೆಪಿಗೆ ಈ ರೀತಿಯಾದಂತಹ ಒಂದು ಸ್ಫೋಟಕವಾದಂತಹ ಮಾತನ್ನ ಹೇಳಿರೋದು ಯಾವ ಕಾರಣಕ್ಕೆ? ಇದರ ಹಿಂದೆ ಹಾಗಾದ್ರೆ ಬಿಜೆಪಿ ಇದೆಯಾ? ಸಾಕಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಐಟಿ ದಾಳಿಗೂ ಸರ್ಕಾರ ರಚನೆಗೂ ಲಿಂಕ್ ಇದೆಯಾ? ಹಾಗಾದ್ರೆ ದೋಸ್ತಿ ಸರ್ಕಾರ ರಚನೆಯ ವೇಳೆ ಆಗಿದ್ದಾದ್ರೂ ಏನು ಅನ್ನುವ ಪ್ರಶ್ನೆ. ದೇವೇಗೌಡರು ಬಿಚ್ಚಿಟ್ಟ ಆ ರಹಸ್ಯ ಏನು? ದೇವೇಗೌಡರು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ದೇವೇಗೌಡರ ಈ ಒಂದು ಬಾಂಬ್ ಈಗ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ದೇವೇಗೌಡರು ಬಿಚ್ಚಿಟ್ಟಂತಹ ಆ ರಹಸ್ಯ ಏನು? ಹಾಗಾದ್ರೆ ದೇವೇಗೌಡರ ಸ್ಫೋಟಕ ಆರೋಪ ಏನು? ಐಟಿ ಪಾಲಿಟಿಕ್ಸ್ಗೆ ಮೆಗಾ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ದೊಡ್ಡಗೌಡರು. ಹಾಗಾದ್ರೆ ಈ ಪೊಲಿಟಿಕಲ್ ಬಾಂಬ್ ಏನು ಅನ್ನೋದೇ ಈಗ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಷಯ. ಯಾಕಂದ್ರೆ ಐಟಿ ದಾಳಿಯ ಬೆನ್ನಲ್ಲೇ ಸಿಡಿದಿದ್ದಾರೆ ದೇವೇಗೌಡರು. ಆ ಸಂದರ್ಭದಲ್ಲೇ ಬಿಜೆಪಿಗೆ ಕೂಲಾಗೆ ಗುನ್ನ ಇಟ್ಟಿದ್ದಾರ. ಐಟಿ ದಾಳಿಗೂ ಸರ್ಕಾರ ರಚನೆಗೂ ಲಿಂಕ್ ಇದೆಯಾ? ಹಾಗಾದ್ರೆ ದೋಸ್ತಿ ಸರ್ಕಾರ ರಚನೆಯ ವೇಳೆ ಆಗಿದ್ದಾದ್ರೂ ಏನು? ದೇವೇಗೌಡರು ಬಿಚ್ಚಿಟ್ಟ ಆ ರಹಸ್ಯವೇ ಈಗ ಸಾಕಷ್ಟು ಕುತೂಹಲಕಾರಿಯಾಗಿದೆ. ಹಾಗಾದ್ರೆ ಐಟಿ ರೇಡ್ಗೂ ಸರ್ಕಾರ ರಚನೆಗೂ ಸಂಬಂಧ ಇದೆಯಾ? ಐಟಿ ರೇಡ್ ಹಿಂದಿದೆಯಾ? ರಾಜಕೀಯ ಕಾರಣ ಅನ್ನುವಂತಹ ಪ್ರಶ್ನೆಗಳಲ್ಲಿ ಮೂಡ್ತಾ ಇದೆ. ಯಾಕಂದ್ರೆ ಐಟಿ ರೇಡ್ ಆದ ಬಳಿಕ ಮಾತನಾಡಿರುವಂತಹ ಮಾಜಿ ಪ್ರಧಾನಿ ದೇವೇಗೌಡರು ಆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಆ ಎರಡು ಕ್ಷೇತ್ರಗಳಲ್ಲೇ ಯಾಕೆ ಐಟಿ ರೇಡ್ ಆಗತ್ತೆ? ದೇವೇಗೌಡರು ಹೇಳಿದ ಆ ಇನ್ಸೈಡ್ ಕಹಾನಿ ನ್ಯೂಸ್ 18 ಕನ್ನಡದಲ್ಲಿ ನಿಮ್ಮ ಮುಂದೆ ನಾವಿಡ್ತಾ ಇದ್ದೀವಿ. ಹಾಗಾದ್ರೆ ಆ ಎರಡು ಕ್ಷೇತ್ರಗಳಲ್ಲಿ ಯಾಕೆ ಐಟಿ ರೇಡ್ ಆಗ್ತಾ ಇದೆ? ಯಾವ ಕಾರಣಕ್ಕಾಗಿ ಐಟಿ ರೇಡ್ ಅನ್ನ ಮಾಡಿಸಲಾಗಿದೆ? ಐಟಿ ರೇಡ್ ಹಿಂದಿದೆಯಾ? ಹಾಗಾದ್ರೆ ರಾಜಕೀಯ ಕಾರಣ? ಆ ಎರಡು ಕ್ಷೇತ್ರಗಳಲ್ಲಿ ಐಟಿ ರೇಡ್ ಆಗೋದಾದ್ರೆ ಯಾವ ಕಾರಣಕ್ಕೆ? ದೇವೇಗೌಡರು ಹೇಳಿದ್ದಾರೆ ಒಂದು ಇನ್ಸೈಡ್ ಕಹಾನಿಯನ್ನ. ಆ ಕಹಾನಿ ಏನು ನೋಡೋಣ. ದೇವೇಗೌಡರು ಹೇಳಿದ ಆ ಸ್ಫೋಟಕ ಸತ್ಯ ಇದು. ಗೌಡರ ಮನೆಗೆ ಬಿಜೆಪಿ ಹೋಗಿತ್ತ ಅನ್ನುವ ರೀತಿಯಲ್ಲಿ ಈಗಾಗಲೇ ಸಾಕಷ್ಟು ಅನುಮಾನಗಳು ಬರ್ತಾ ಇದೆ. ಕಾಂಗ್ರೆಸ್ ಜೊತೆ ಹೋಗದಂತೆ ಬಿಜೆಪಿ ಒತ್ತಡವನ್ನ ಹೇರಿತ್ತ. ಕುಮಾರಸ್ವಾಮಿಯ ಮೇಲೂ ಕೂಡ ಬಿಜೆಪಿ ಒತ್ತಡವನ್ನ ಹೇರಿತ್ತ. ಹಾಗಾದ್ರೆ ಈ ಒಂದು ಹೇಳಿಕೆ ಈಗ ಸಾಕಷ್ಟು ಅನುಮಾನಗಳಿಗೆ, ಸಂಶಯಗಳಿಗೆ ಕಾರಣವಾಗಿದೆ.
ಇದರ ಹಿಂದಿರೋದು ರಾಜಕೀಯ ವಿಚಾರನ. ಐಟಿ ರೇಡ್ಗೂ ರಾಜಕೀಯ ವಿಚಾರಕ್ಕೂ ಎಲ್ಲಿಂದೆಲ್ಲ ಸಂಬಂಧ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಹಾಗಾದ್ರೆ ಆ ಒಂದು ಲಿಂಕ್ ಇದೆಯಾ? ಗೌಡ್ರ ಮನೆಗೆ ಬಿಜೆಪಿ ಹೋಗಿತ್ತಾ ಅನ್ನುವ ಪ್ರಶ್ನೆ ಕಾಡುತ್ತೆ. ಕಾಂಗ್ರೆಸ್ ಜೊತೆ ಹೋಗದಂತೆ ಹೇರಿತ್ತ ಒತ್ತಡ? ಕುಮಾರಸ್ವಾಮಿ ಮೇಲೂ ಬಿಜೆಪಿ ಒತ್ತಡ ಹೇರಿತ್ತ ಹಾಗಾದ್ರೆ? ಎಸ್ ದೇವೇಗೌಡರು ಕೊಟ್ಟಂತಹ ಹೇಳಿಕೆ ಈಗ ಸಾಕಷ್ಟು ಅನುಮಾನಗಳಿಗೆ, ಸಾಕಷ್ಟು ಪ್ರಶ್ನೆಗಳಿಗೆ ಕಾರಣವಾಗಿದೆ. ಸರ್ಕಾರ ರಚನೆಯ ಕನಸನ್ನ ಕಂಡಿತ್ತು ಬಿಜೆಪಿ. ಸಂಖ್ಯಾಬಲದ ಕೊರತೆಯಿಂದ ಕಂಗಾಲಾಗಿದ್ದಂತಹ ಬಿಜೆಪಿ ಹಾಗಾದ್ರೆ ಇದೇ ಒಂದು ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಜೆಡಿಎಸ್ಗೆ ಆಫರ್ ಮೇಲೆ ಆಫರ್ ಅನ್ನ ನೀಡಿತ್ತ ಅನ್ನುವ ಪ್ರಶ್ನೆ. ಈಗಾಗಲೇ ಒಂದು ರೀತಿಯಾಗಿ ಈಗ ಐಟಿ ರೇಡ್ ಆಗ್ತಾ ಇದೆ. ಮತ್ತೊಂದು ಕಡೆ ರಾಜಕೀಯದ ವಿಚಾರವನ್ನ ಮಾತನಾಡಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಹಾಗಾದ್ರೆ ಈ ಐಟಿ ದಾಳಿಗೂ ರಾಜಕೀಯಕ್ಕೂ ಸರ್ಕಾರ ರಚನೆಗೂ ಸಂಬಂಧ ಇದೆಯಾ? ಸರ್ಕಾರ ರಚನೆಯ ಕನಸನ್ನ ಬಿಜೆಪಿ ಕಂಡಿತ್ತು, ಎಲ್ರಿಗೂ ಗೊತ್ತಿರುವ ವಿಚಾರ. ಆದ್ರೆ ಸಂಖ್ಯಾಬಲದ ಕೊರತೆಯಿಂದ ಬಿಜೆಪಿ ಕಂಗಾಲಾದಂತಹ ಸಂದರ್ಭದಲ್ಲಿ ಮಾಡಿದ್ದೇನು? ಜೆಡಿಎಸ್ಗೆ ಆಫರ್ ಅನ್ನ ಕೊಟ್ಟಿತ್ತ ಹಾಗಾದ್ರೆ ಬಿಜೆಪಿ? ಜೆಡಿಎಸ್ಗೆ ಆಫರ್ ಮೇಲೆ ಆಫರ್ ಅನ್ನ ನೀಡಿತ್ತ? ಐಟಿ ರೇಡ್ ಬೆನ್ನಲ್ಲೇ ಸಿಡಿದಿದ್ದಾರೆ ದೇವೇಗೌಡರು. ಅಂದು ಬಿಜೆಪಿ ಕೊಟ್ಟಿತ್ತಂತೆ ಮೆಗಾ ಆಫರ್. ಬಿಜೆಪಿಯನ್ನ ಬೆಂಬಲಿಸುವಂತೆ ಆಫರ್ ಮೇಲೆ ಆಫರ್ ಅನ್ನ ನೀಡಲಾಗಿತ್ತು. ಜೆಡಿಎಸ್ಗೆ ಆಫರ್ ಅನ್ನ ನೀಡಿದ್ರೆ ಮಾಜಿ ಪ್ರಧಾನಿ ದೇವೇಗೌಡರ ಮೇಲೆ, ಸಿಎಂ ಕುಮಾರಸ್ವಾಮಿ ಮೇಲೆ ಈ ಒಂದು ಆಫರ್ ಅನ್ನ ನೀಡಲಾಗಿತ್ತ. ಹಾಗಾದ್ರೆ ಐಟಿ ರೈಡ್ ಆದ ಬೆನ್ನಲ್ಲೇ ಈ ಒಂದು ಐಟಿ ರೈಡ್ಗೂ ರಾಜಕೀಯಕ್ಕೂ ಸರ್ಕಾರ ರಚನೆಗೂ ಸಂಬಂಧ ಇದೆಯಾ ಅನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಅವರು ಹೇಳಿದ್ದೇನು ನೋಡೋಣ. When Kumaraswamy took a decision to move with Congress, the offers were several times. Extend support to Bharatiya Janata Party. I know this. But Kumaraswamy took a decision. Once I hurt my father, I don't want to make such mistake. He has taken a courageous and bold decision, whatever may be the consequence. Now, why you are selecting these two constituencies? See, this shows meanness. Searching PWD officers, what is the LOC released, to whom it is being released. See, entire state, the PWD minister, the finance department releases the amount to clear the pending bills. Is the PWD minister goes on collecting. ಇದರ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಬಿಜೆಪಿ ಎಂಎಲ್ಸಿ ಆಗಿರುವಂತಹ ರವಿಕುಮಾರ್ ಅವರೀಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಈಗಾಗಲೇ ದೇವೇಗೌಡರು ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಒಂದ್ ಕಡೆ ಈಗಾಗಲೇ ಐಟಿ ದಾಳಿಯನ್ನು ಮಾಡಲಾಗ್ತದೆ, ಕೇವಲ 2 ಕ್ಷೇತ್ರಗಳಿಗೆ ಮಾತ್ರ ಸೀಮಿತ ಆಗ್ತಾ ಇದೆ ಅನ್ನುವಂತಹ ರೀತಿಯಲ್ಲಿ. ಜೊತೆಗೆ ಬಿಜೆಪಿ ಸರ್ಕಾರ ರಚನೆಗೆ ಆಫರ್ ಮೇಲೆ ಆಫರ್ ಅನ್ನ ಜೆಡಿಎಸ್ಗೆ ನೀಡಿತ್ತು. ಮೇಡಮ್, ದೇವೇಗೌಡರವರು ಮಾಜಿ ಪ್ರಧಾನ ಮಂತ್ರಿಗಳು, ತುಂಬಾ ಮುತ್ಸದ್ದಿಗಳು. ಬಟ್ ಅವ್ರು ಈ ಹೇಳಿಕೆ ಮಾತ್ರ ಬಹಳ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಅವರು ತಮ್ಮ ಜವಾಬ್ದಾರಿಗೆ ತಕ್ಕಂತೆ ಸ್ಟೇಟ್ಮೆಂಟ್ ಅನ್ನ ಕೊಡಬೇಕಾಗಿತ್ತು. ಹೇಗೆ ಅವರು ಕೂಡ ಸಾಮಾನ್ಯರ ರೀತಿನಲ್ಲಿ ಏನು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದನ್ನ ನಾನು ಖಂಡಿಸ್ತೇನೆ. ನನ್ನ ಪ್ರಶ್ನೆ, ಬಿಜೆಪಿ ಆಫರ್ ಮಾಡಿತ್ತ ಜೆಡಿಎಸ್ಗೆ ಅಂತ? ಆಫರ್ ಮಾಡೋ ಪ್ರಶ್ನೆನೇ ಬರೋದಿಲ್ಲ. ಯಡಿಯೂರಪ್ಪ ಅವರು ಯಾವಾಗ ನಮಗೆ ಬಹುಮತ ಸಿಗಲ್ಲ ಅಂತ ಗೊತ್ತಾಯ್ತು, ಹೋಗಿ ರಾಜೀನಾಮೆಯನ್ನ ಕೊಟ್ಟು ಬಂದ್ರು, ಅವತ್ತೇ ಹೇಳಿದ್ದಾರೆ ನಮ್ದೇನಿದ್ರು ಕೂಡ ಜೆಡಿಎಸ್ ಸರ್ಕಾರ ರಚನೆ ಮಾಡೋಣ ಅಂತ ಕುಮಾರಸ್ವಾಮಿ ಅವರನ್ನ ಮತ್ತೆ ಕೇಳಲಿಲ್ಲ, ದೇವೇಗೌಡರನ್ನ ಕೇಳಲಿಲ್ಲ. ಹಂಗೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಏನೋ ಬಚಾವ್ ಆಗೋದಕ್ಕೋಸ್ಕರ ಹಿಂಗೆ ಈ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಓಕೆ, ಅಂದ್ರೆ ಈಗ ಆ ಸಂದರ್ಭದಲ್ಲಿ ಐಟಿ ರೈಡ್ಗೂ ಬಿಜೆಪಿ ನಾಯಕರಿಗೂ, ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಏನೇನು ಸಂಬಂಧ ಇಲ್ಲ. ತನ್ನ ರೋಟೀನ್ ಕೆಲಸವನ್ನ, ನಿತ್ಯದ ಕೆಲಸವನ್ನ
ಅವ್ರ ಕೆಲಸವನ್ನ ಡಿಪಾರ್ಟ್ಮೆಂಟ್ ಮಾಡ್ತಾ ಇದೆ. ಹ್ಮ್ ಮತ್ತು ಏಕಾಏಕಿ ಒಂದಿನಕ್ಕೆ ನಿರ್ಧಾರ ಆಗಿರೋದಿಲ್ಲ ಅದು. ಸಾಮಾನ್ಯವಾಗಿ ಹ್ಮ್ ಯಾರು ಇದು ಏನು ಟ್ಯಾಕ್ಸ್ ಕಟ್ಟಿರಲ್ಲ, ಯಾರು ವಹಿವಾಟನ್ನ ಮಾಡ್ತಿರ್ತಾರೆ, ಯಾರು ಯಾಕೆ ದೊಡ್ಡ ಎರಡೇ ದೊಡ್ಡ ಕ್ಷೇತ್ರಗಳನ್ನ transactions ಯಾಕೆ ಆಯ್ಕೆ ಮಾಡ್ತಿರ್ತಾರೆ. ಮಾಡಿಕೊಳ್ತಾ ಇದ್ದಾರೆ? ಹಾಗಾದ್ರೆ ಈ ಐಟಿ ರೈಡ್ ಕೇವಲ ಆ ಕ್ಷೇತ್ರಗಳಲ್ಲಿ ಮಾತ್ರ ಯಾಕೆ ಆಗ್ತದೆ? ಇದರ ಹಿಂದೆ ಪೊಲಿಟಿಕಲ್ ಅಜೆಂಡಾ ಇದೆ ಬಿಜೆಪಿಗೆ. ಈ ಡಿಪಾರ್ಟ್ಮೆಂಟ್ಗೆ ಯಾವ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಜಾಸ್ತಿ ಏನ್ ನಡೀತಾ ಇದೆ, ಹ್ಮ್ ಯಾವ ವ್ಯಕ್ತಿಗಳು ವಹಿವಾಟು ಮಾಡತಕ್ಕಂಥವ್ರು ಇದ್ದಾರೆ, ಹ್ಮ್ ಎಲ್ಲಿ ಆ ರೀತಿ ಕಾಂಟ್ರಾಕ್ಟರ್ ಆಫೀಸರ್ ಇದ್ದಾರೆ, ಅಲ್ಲಿ ನಡೆದಿದೆ. ಹ್ಮ್ ನಡೆದಿರ್ಲಿಲ್ವಾ ಬೆಳಗಾಂನಲ್ಲಿ? ಹ್ಮ್ ಜಾರಕಿಹೊಳಿ ಅವ್ರ ಮನೆ ಮೇಲೆ ನಡೆದಿಲ್ವಾ? ಹ್ಮ್ ನಮ್ಮ ಈಗ ಬೆಂಗಳೂರು ಗ್ರಾಮಾಂತರ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಅಶ್ವಥ್ ನಾರಾಯಣ್ ಮನೆ ಮೇಲೆ ನಡೆದಿಲ್ವಾ? ಸಿದ್ದೇಶ್ವರ್ ಎಕ್ಸ್ ಮಿನಿಸ್ಟರ್ ಈಗ ಹಾಲಿ MP ಸಿದ್ದೇಶ್ವರ್ ಅವ್ರ ಮನೆ ಮೇಲೆ ನಡೆದಿರ್ಲಿಲ್ವಾ? ಹ್ಮ್ ಯಾಕೆ ಹಿಂಗ್ ಮಾತಾಡ್ತಾರೆ ದೇವೇಗೌಡ? ಅವೆಲ್ಲವೂ ನಾಟಕೀಯ ರೀತಿಯಲ್ಲಿ ನಡೆದು ಹೋಯ್ತು ಅನ್ನುವಂತ ಮಾತನ್ನ ಹೇಳ್ತಾರೆ. ಈ ನೋಡಿ, ಈ ನಾಟಕ ಮಾಡುವಂತವ್ರಿಗೆಲ್ಲ ನಾಟಕ ರೀತಿನಲ್ಲೇ ಕಾಣಿಸ್ತಾ ಇದೆ. ಹ್ಮ್ ಇವ್ರದ್ದು ಏನು ಹೈ ಡ್ರಾಮಾ ಹಾಸನದಲ್ಲಿ ಹ್ಮ್ ಕುಟುಂಬಕ್ಕೋಸ್ಕರ 2 ಟಿಕೆಟ್ ಅನ್ನ ಕೊಟ್ರು ಮೊಮ್ಮಕ್ಕಳಿಗೆ. ಹ್ಮ್ ಹೈ ಡ್ರಾಮಾ ಮಾಡಿದ್ರು, ಕಣ್ಣೀರ್ ಸುರಿಸಿದ್ರು. ಏನ್ ಬಹಳ ದೊಡ್ಡ ತ್ಯಾಗ ಮಾಡಿದ್ರು? ಹ್ಮ್ ಇದು ಹೈ ಡ್ರಾಮಾ ಅಲ್ವಾ? ಏನ್ ದೊಡ್ಡ ತ್ಯಾಗ ಇದೆ? ಕುಟುಂಬಕ್ಕೋಸ್ಕರ ತ್ಯಾಗ ಮಾಡಿದ್ರು ಇವರು. ಹ್ಮ್ ಸಮಾಜಕ್ಕೋಸ್ಕರ ಮಾಡಿದ್ರೆ ಒಪ್ಕೊಳ್ತಾ ಇದ್ದೆ, ಹ್ಮ್ ದೇಶಕ್ಕೋಸ್ಕರ ಮಾಡಿದ್ರೆ ಒಪ್ಕೊಳ್ತಾ ಇದ್ದೆ. ಇವ್ರದ್ದು ಕುಟುಂಬದ ರಾಜಕೀಯ. JDS ಇದೊಂದು ಕುಟುಂಬದ ಪಾರ್ಟಿ. ಇಲ್ಲಿ ಕೀಳುಮಟ್ಟದ ಉಳಿದಿಲ್ಲ. ರೀತಿಯಲ್ಲಿ ಪ್ರದರ್ಶನ ಆಗ್ತಾ ಇದೆ. ಈ ರೀತಿಯಾಗಿ ರಾಜಕೀಯವಾಗಿ ಬಳಸಿಕೊಳ್ಳುವಂತಹ ಕೀಳು ಪ್ರಯತ್ನವನ್ನ ಮಟ್ಟದ ರಾಜಕೀಯ ಮಾಡ್ತಾ ಇರುವಂತವ್ರು JDSನವರು, ಹ್ಮ್ ಕಾಂಗ್ರೆಸ್ನವರು. ಹ್ಮ್ ಈ IT ರೈಡ್ ಬಗ್ಗೆ ಪ್ರೊಟೆಸ್ಟ್ ಮಾಡಿದ್ರಲ್ಲ, ಅತ್ಯಂತ ಕೆಟ್ಟತನದ ಪರಮಾವಧಿ ಇದು. ಹ್ಮ್ IT ತನ್ನ ಕೆಲಸವನ್ನು ಮಾಡುತ್ತೆ ಅಂತ ಬಿಡ್ಬೇಕಾಗಿತ್ತು. ಮುತ್ಸದ್ದಿಗಳಾಗಿದ್ರೆ, ಜವಾಬ್ದಾರಿ ಇರ್ತಕ್ಕಂಥ ಪಾಲಿಟಿಷಿಯನ್ಸ್ ಆಗಿತ್ತೆ. ಹ್ಮ್ ಮುಖ್ಯಮಂತ್ರಿ ಆದಂತವ್ರು, ದೇಶದ ಪ್ರಧಾನ ಮಂತ್ರಿಗಳಾಗಿದ್ದಂತವ್ರು, ಇಂಥವ್ರೆಲ್ಲ ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅಳಬೇಕು ನಗಬೇಕು ನನಗೆ ಅರ್ಥ ಆಗ್ತದೆ. ಮಾಜಿ ಪ್ರಧಾನಿಗಳೇ ಒಂದು ಗಂಭೀರ ಆರೋಪವನ್ನ ಮಾಡಿರೋದು ನೀವು ಹೇಳಿದ್ರಿ. ಅಂದ್ರೆ ಒಂದು ರೀತಿಯಲ್ಲಿ ಆ ಗಾಂಭೀರ್ಯತೆಯನ್ನು ಉಳಿಸ್ಕೊಂಡೇ ಇಲ್ಲ ಅವರು. ಹ್ಮ್ ಬಹಳ ಸೀರಿಯಸ್ ತೆಗೆದುಕೊಳ್ಳೋ ಅವಶ್ಯಕತೆನೇ ಇಲ್ಲ ಅವ್ರ ಸ್ಟೇಟ್ಮೆಂಟ್ ಅನ್ನ. ಹಾಗಾದ್ರೆ ಬಿಜೆಪಿ ಯಾವುದೇ ಆಫರ್ ಮಾಡಿಲ್ಲ, ಕುಮಾರಸ್ವಾಮಿ ಅವರು ಒಪ್ಕೊಂಡಿಲ್ಲ ಅಂತ ಹೇಳಿ ಈ ರೀತಿಯಾಗಿ ಆಗ್ತಿಲ್ಲ. ಸ್ಟೇಟ್ಮೆಂಟ್ ಕರ್ನಾಟಕ ರಾಜ್ಯದಲ್ಲಿ ಗಾಂಭೀರ್ಯತೆಯನ್ನು ಉಳಿಸ್ಕೊಂಡಿದಾವ? ಹ್ಮ್ ಮಾಧ್ಯಮದವರೇ ಹೇಳಿ, ರಾಜ್ಯದ ಜನ ಹೇಳಿ, ಹ್ಮ್ ಆ ಗಾಂಭೀರ್ಯತೆಯನ್ನ, ಆ ಮುತ್ಸದ್ದಿತನವನ್ನ, ಆ ಒಂದು ಸ್ಟೇಟ್ಮೆಂಟ್ಶಿಪ್ ಅನ್ನ ಅವ್ರು ಉಳಿಸ್ಕೊಂಡೇ ಇಲ್ಲ. ಹ್ಮ್ ಹಾಗಾಗಿ ಬಹಳ ವರಿ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ IT ರೈಡ್ ಚುನಾವಣೆ ಹತ್ರ ಬಂದಾಗ ದೇಶದಲ್ಲಿ ಯಾವಾಗ ಚುನಾವಣೆ ನಡೀತಾ ಇಲ್ಲ ಹೇಳಿ? ಇಷ್ಟು ದೊಡ್ಡ ದೇಶದಲ್ಲಿ ಹ್ಮ್ ಅದೇ ಚುನಾವಣೆ ಸಂದರ್ಭದಲ್ಲಿ ಐಟಿ ರೈಡ್ ಅನ್ನ ಮಾಡಿಸಲಾಗ್ತಾ ಇದೆ. ಸ್ವಾಯತ್ತ ಸಂಸ್ಥೆಯನ್ನ ತಮ್ಮ ತೆಗೆಗೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಆಗಿದೆ. ಚುನಾವಣೆ ನಡೆಯುತ್ತೆ. ಜಿಲ್ಲಾ ಪಂಚಾಯತ್, ವಿಧಾನಸಭೆ, ಮಂಡಲ್ ಪಂಚಾಯತ್, ಪುರಸಭೆ, ಗ್ರಾಮ ಸಭೆ. ಓಕೆ, ಕೊನೆಯ ಪ್ರಶ್ನೆ ರವಿಕುಮಾರ್ ಅವರೇ. ಹಾಗಾಗಿ ದೇವೇಗೌಡರ ಈ ಒಂದು ಆಫರ್ ವಿಚಾರಕ್ಕೆ ಏನ್ ಹೇಳ್ತೀರಾ? ರೇವಣ್ಣನ್ ತರ ಮುಹೂರ್ತ ಫಿಕ್ಸ್ ಮಾಡಿ ರೈಡ್ ಮಾಡ್ತಾರ ಯಾರಾದ್ರೂ? ಸಾಧ್ಯನೇ ಇಲ್ಲ. ಓಕೆ, ಬಿಜೆಪಿ ಯಾವತ್ತೂ ಕೂಡ ಆಫರ್ ಮಾಡಿಲ್ಲ ಅನ್ನೋದನ್ನ ಹೇಳ್ತೀರಿ ನೀವು. ಓಕೆ, ಧನ್ಯವಾದಗಳು ರವಿಕುಮಾರ್ ಅವರ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. When Kumaraswamy took a decision to move with Congress, the offers were several times. Extend support to Bharatiya Janata Party. I know this. But Kumaraswamy took a decision. Once I hurt my father, I don't want to make such mistake. He has taken a courageous and bold decision, whatever may be the consequence. Now, why you are selecting these two constituencies? See, this shows meanness. Searching PWD officers, what is the LOC list, to whom it is being released. See, entire state, the PWD minister, the finance department releases the amount to clear the pending bills. Is the PWD minister goes on collecting. When Kumaraswamy took a decision to move with Congress, the offers were several times. Extend support to Bharatiya Janata Party. I know this. But Kumaraswamy took a decision.
once I hurt my father. I don't want to make such mistake. He has taken a courageous and bold decision, whatever may be the consequence. Now, why you are selecting these two constituencies? See, this shows meanness. Searching PWD officers, what is the LOC list, to whom it is being released. See, entire state, the PWD minister, the finance department releases the amount to clear. ಐಟಿ ರೈಡ್ ಅನ್ನ ನಡೆಸಿದ್ದು ಕೇವಲ ರಾಜಕೀಯ ಉದ್ದೇಶಕ್ಕಾಗಿ, ರಾಜಕೀಯ ಪ್ರೇರಿತ ದಾಳಿ ಅನ್ನುವಂತಹ ಮಾತನ್ನ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿದ್ದಾರೆ. ಜೊತೆಗೆ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ನೀಡಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಇಂತಹ ರೇಡ್ ಅನ್ನ ನಡೆಸಲಾಗಿದೆ ಅನ್ನುವಂತಹ ಮಾತು ಮಾಜಿ ಪ್ರಧಾನಿ ದೇವೇಗೌಡರದ್ದು. ಇದರ ಬಗ್ಗೆ ಮಾತನಾಡೋದಕ್ಕೆ ಬಿಜೆಪಿ ಮುಖಂಡರಾಗಿರುವಂತಹ ಗೋ ಮಧುಸೂದನ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಓಕೆ, ಈಗಾಗಲೇ ದೇವೇಗೌಡರು ಒಂದು ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ಐಟಿ ರೇಡ್ ಮಾಡುವಂತಹ ಹಿನ್ನೆಲೆ ಇರುವಂತದ್ದು ಕುಮಾರಸ್ವಾಮಿ ಅವರ ಜೊತೆ, ಅಂದ್ರೆ ಬಿಜೆಪಿಗೆ ಆಫರ್ ಬಿಜೆಪಿ ಮಾಡಿದೆ ಜೆಡಿಎಸ್ಗೆ, ಆದ್ರೂ ಕೂಡ ಆ ಆಫರ್ ಅನ್ನ ತಿರಸ್ಕರಿಸಿದ್ರು ಅನ್ನುವ ಕಾರಣಕ್ಕಾಗಿ ಬಿಜೆಪಿ ಈಗ ಈ ರೀತಿಯ ರೇಡ್ ಗಳನ್ನ ಮಾಡಿಸ್ತಾ ಇದೆ ಅನ್ನುವಂತಹ ಒಂದು ಗಂಭೀರವಾದ ಆರೋಪ ಮಾಡ್ತಾ ಇದ್ದಾರೆ. ಗಂಭೀರವಾದಂತಹ ಆರೋಪ ಅಲ್ಲ ಮೇಡಮ್, ಹಾಸ್ಯಾಸ್ಪದವಾದಂತಹ ಆರೋಪ ಇದು. ಏನು ಸರ್ಕಾರ ರಚನೆ ಆಗಿದೆ ಅದಕ್ಕೆ 9 ತಿಂಗಳ ನಂತರ ಕಾದಿದ್ದು ಈಗ ಚುನಾವಣೆ ಸಮಯದಲ್ಲಿ ಐಟಿ ರೈಡ್ ಮಾಡಬೇಕಾದಂತ ಅವಶ್ಯಕತೆ ಏನಿತ್ತು? ಅವಾಗಲೇ ಮಾಡಬಹುದಾಗಿತ್ತಲ್ಲ ನಾವು. ಐಟಿ ರೈಡ್ ಮಾಡಿಸಲೇಬೇಕು ಅನ್ನೋದಾಗಿತ್ತು. ಚುನಾವಣಾ ಸಂದರ್ಭದಲ್ಲಿ ಯಾಕೆ ಐಟಿ ರೈಡ್ ಮಾಡಿದ್ರು? ಪ್ರಶ್ನೆ ಬಂದಿರುವಂತದ್ದು ಇವರು ತಿರುಗಿ ಮುರುಗಿ ಒಂದೇ ವಿಷಯಕ್ಕೆ ಬಂದು ನಿಂತ್ಕೋತಾ ಇದ್ದಾರೆ. ಏನು ಐಟಿ ರೈಡ್ ಇದೆ, ಐಟಿ ರೈಡ್ ಅನ್ನ ಮೋದಿ ಅವರು ಸುಳ್ಳಿದು. ಸರ್, ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬಂದು ಮಾತನಾಡಬಹುದು, ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ಮೇಡಮ್, ಇದು ಐಟಿ ರೈಡ್ ಅನ್ನ ಬಿಜೆಪಿ ಅವರು ಮಾಡಿಸ್ತಾ ಇದ್ದಾರೆ ಅಂತೇನು ಮಾತಾಡ್ತಾ ಇದ್ದಾರೆ ಇವರು. ಇದು ಸುಳ್ಳಿದು. ಓಕೆ, ನನ್ನ ಪ್ರಶ್ನೆ ಜೆಡಿಎಸ್ ಜೊತೆ ಹೋಗುವಂತಹ ಮಾತುಕತೆ ಆಗಿತ್ತಾ? ಜೆಡಿಎಸ್ಗೆ ಆಫರ್ ಮೇಲೆ ಆಫರ್ ಕೊಟ್ಟಿತ್ತಾ ಬಿಜೆಪಿ? ಮೇಡಮ್, ಆ ತರದ ಮಾತುಕತೆ, ಹಲೋ ಹೇಳಿ, ಆ ತರದ ಮಾತುಕತೆ ಅವ್ರು ಆಡಿದ್ರು, ಇವ್ರು ಆಡಿದ್ರು, ಯಾರು ಆಡಿದ್ರು ಅನ್ನುವಂಥದ್ದು ಅವರಿಬ್ಬರ ನಡುವೆ ಬಿಟ್ಟಂತ ಸಂಗತಿ. 9 ತಿಂಗಳಿಂದ ಕಾಂಗ್ರೆಸ್ನವರು ಜನತಾದಳದವರು ಇಬ್ರು ಸಹ ಸರ್ಕಾರ ಮಾಡ್ತಾನೆ ಇದ್ದಾರೆ. ಯಾವತ್ತೂ ಸಹ ಈ ವಿಷಯ ಬಂದಿರಲಿಲ್ಲ ಅವರಿಗೆ. ಅಲ್ಲ, ಪಕ್ಷದಲ್ಲಿ ಯಾವತ್ತಿಂತಹ ಬೆಳವಣಿಗೆಗಳು ಆಗಿರ್ಲಿಲ್ವ ಹಾಗಾದ್ರೆ? ಯಾಕಂದ್ರೆ ದೇವೇಗೌಡ್ರೆ ಹೇಳ್ತಾರೆ, ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಜೊತೆ ಹೋಗ್ತೀನಿ ಅಂದಂತಹ ಸಂದರ್ಭದಲ್ಲಿ ಆಫರ್ಗಳ ಮೇಲೆ ಆಫರ್ಗಳನ್ನ ಕೊಡುವಂತಹ ಪ್ರಯತ್ನ ಮಾಡಿದ್ರು. ಆದ್ರೆ ಯಾವಾಗ ಒಂದು ಸಲ ಕುಮಾರಸ್ವಾಮಿ ಅವರು ತಪ್ಪು ಮಾಡಿದ್ರು, ತನ್ನ ತಂದೆಗೆ ಮತ್ತೆ ನೋಯಿಸೋದು ಬಾರದು ಅನ್ನುವ ಕಾರಣಕ್ಕಾಗಿ ಕಾಂಗ್ರೆಸ್ ಜೊತೆ ಹೋಗುವಂತಹ ಪ್ರಯತ್ನ ಮಾಡಿದ್ರು. ಆದ್ರೆ ಆ ಸಂದರ್ಭದಲ್ಲೇ ಈ ರೀತಿಯ ಆಫರ್ಗಳನ್ನ ನೀಡಿದ್ದಾರೆ ಅನ್ನೋದನ್ನ ಹೇಳ್ತಾರೆ. ಮೇಡಮ್, ಇದು ಅತ್ಯಂತ ಹಾಸ್ಯಾಸ್ಪದವಾದಂತ ಸಂಗತಿ. ಅದಕ್ಕೂ ಈ ಐಟಿ ರೈಡ್ಗೂ ಯಾವುದೇ ಸಂಬಂಧನೂ ಇಲ್ಲ. ಈ ಐಟಿ ರೈಡ್ ನಡೀತಾ ಇರುವಂತದ್ದು ಚುನಾವಣಾ ಆಯೋಗದ ಆದೇಶದ ಮೇರೆಗೆ. ಚುನಾವಣಾ ಆಯೋಗದ ಆದೇಶದ ಮೇರೆಗೆ ಈ ಸಮಯದಲ್ಲಿ ಬ್ಲಾಕ್ ಮನಿ ಫ್ಲೋನ ಕಟ್ ಮಾಡಬೇಕು. ಹಾಗೆ ಸಂಪರ್ಕದಲ್ಲಿರಿ. ನಮ್ಮ ಜೊತೆ ಈಗ ಜೆಡಿಎಸ್ ಮುಖಂಡರಾಗಿರುವಂತಹ ಶರವಣ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ತೆ ಶರಣ ಅವರೇ, ನಿನ್ನೆ ದೇವೇಗೌಡರು ಕೊಟ್ಟಂತಹ ಒಂದು ಹೇಳಿಕೆ ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಬಿಜೆಪಿ ಹಾಗಾದ್ರೆ ಜೆಡಿಎಸ್ ಅವರಿಗೆ ಆಫರ್ ಮಾಡಿತ್ತಾ ಕಾಂಗ್ರೆಸ್ ಜೊತೆ ಹೋಗುವಂತಹ ಸಂದರ್ಭದಲ್ಲಿ? ನೋಡಿ, ಸನ್ಮಾನ್ಯ ಮೋದಿ ಸಾಹೇಬರು ಅಧಿಕಾರಕ್ಕೆ ಬಂದಾಗಿಂದ ಸೇಡಿನ ರಾಜಕಾರಣ ಮಾಡ್ಕೊಂಡು ಬರ್ತಾ ಇರತಕ್ಕಂಥದನ್ನ ನಾವು ಹಲವಾರು ರಾಜ್ಯಗಳಲ್ಲಿ ಆಗಿರತಕ್ಕಂಥ ನಿರ್ದೇಶನಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಮತ್ತು ಜೆಡಿಎಸ್ ಮಾಡುವ ಸಂದರ್ಭದಲ್ಲಿ ಬಿಜೆಪಿ ಆಫರ್ ಮಾಡಿದ್ದು ಹೌದಾ, ನೀವು ಒಪ್ಕೊಳ್ತೀರಾ ಅನ್ನುವ ಪ್ರಶ್ನೆ. ನೋಡಿ, ಆಗ್ಲೇ ಹೇಳ್ತಾ ಇದ್ರು ಮಧುಸೂದನ್ ಅವರು,
ಬಹುಶಃ ಅಂತದ್ ಏನು ನಡೆದಿಲ್ಲ ಅಂತ ಹೇಳಿದ್ರು. ಅವ್ರಿಗೆ ಏನ್ ಗೊತ್ತಿದೆ? ಬಹುಶಃ ಅವ್ರು ಮೈಸೂರಲ್ಲಿ ಕೂತ್ಕೊಂಡಿರ್ತಾರೆ. ಅವರಿಗೆ ಪಕ್ಷದಲ್ಲಿ ನಡೆಯುವಂತ, ನಮ್ಮ ಪಕ್ಷದಲ್ಲಿ ನಡೀತಾ ಇರತಕ್ಕಂತ ಘಟನೆಗಳು ಏನಾದ್ರು ಅವ್ರ ಅರಿವಿಗೆ ಏನಾದ್ರು ಬಂದಿದ್ಯಾ? ಯಾಕೆ ಈ ತರ ಉಡಾಫಿ ಉತ್ತರ ಕೊಡೋದು ನನ್ಗೆ ಗೊತ್ತಾಗ್ತಾ ಇಲ್ಲ. ಬಹುಶಃ ನಾನ್ ಹೇಳೋದು ಏನಂದ್ರೆ, ಸತ್ಯವನ್ನ ಹೇಳಿದ್ದಾರೆ ಸನ್ಮಾನ್ಯ ದೇವೇಗೌಡರು. ಈ ಚುನಾವಣೆ ಮುಂಚಿತವಾಗಿ 3 ದಿವಸ ಹಿಂದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಡೆಲ್ಲಿಗೆ ಹೋಗಿದ್ರು. ಆವಾಗ ಪ್ರಧಾನಮಂತ್ರಿ ಕಚೇರಿಯಿಂದ ಫೋನ್ ಬರುತ್ತೆ ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ. ಯಾವಾಗ 3 ದಿನಗಳ ಹಿಂದೆ? ಹೌದು, ಕೋಡ್ ಆಫ್ ಕಂಡಕ್ಟ್ ಬರೋಕ್ ಮುಂಚಿತವಾಗಿ ಕೂಡ ಫೋನ್ ಬರುತ್ತೆ. ಬನ್ನಿ ಮಾತಾಡಬೇಕು ಅಂತಾರೆ, ನೀವು ರಾಜೀನಾಮಾ ಕೊಟ್ಬಿಡಿ ಅಂತಾರೆ. 24 ಗಂಟೆಲಿ ಮತ್ತೆ ಹೊಸ ಸರ್ಕಾರ ರಚನೆ ಮಾಡಕ್ ಅವಕಾಶ ಮಾಡ್ಕೊಡ್ತೀನಿ ಅಂತಾರೆ. ಪ್ರಧಾನಮಂತ್ರಿ ಕಚೇರಿಯಿಂದಾನೆ ಶರವಣ ಅವರೇ ನೀವು ಹೇಳ್ತಾ ಇರೋದು. ನೋಡಿ, ಈ ತರ ಸನ್ಮಾನ್ಯ ದೇವೇಗೌಡರಿಗೆ ಅಮಿತ್ ಶಾ ಅವರೇ ಫೋನ್ ಮಾಡಿ ಕರೆದು ಬನ್ನಿ ಮಾತಾಡ್ಬೇಕು ಅಂತ ಕರೆದಿರತಕ್ಕಂತ ಘಟನೆಗಳು ಆಗಿದೆ. ಪ್ರಧಾನಮಂತ್ರಿ ಅವರು ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡುವ ಸಂದರ್ಭದಲ್ಲಿ ಕೂಡ ಈ ತರ ಪ್ರಸ್ತಾಪವನ್ನು ಕೂಡ ಮಾಡಿರತಕ್ಕಂಥದ್ದನ್ನು ಕೂಡ ನಾನು ಗಮನಿಸಿದ್ದೀನಿ. ಬಹುಶಃ ಇವತ್ತು ಈ ಅವರ ಒಂದು ಬಿಜೆಪಿ ಮೈತ್ರಿಗೆ ಒಪ್ಪಿಲ್ಲ ಅಂತ ಹೇಳಿ ಇಂತ ಒಂದು ಕುತಂತ್ರ ರಾಜಕಾರಣ ಕೇಂದ್ರ ಸರ್ಕಾರ ಮಾಡ್ತಾ ಇರತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಬಹುಶಃ ಜಾತ್ಯತೀತ ಶಕ್ತಿಗಳನ್ನ ಎಲ್ಲ ಒಂಥರ ಶಕ್ತಿಯನ್ನ ಕುಗ್ಗಿಸ್ಬೇಕು ಅಂತ ಹೇಳಿ ಇಂತ ಒಂದು ಹೀನ ಕೃತ್ಯಕ್ಕೆ ತನ್ನ ವ್ಯಾಪ್ತಿಯಲ್ಲಿ ಇರತಕ್ಕಂತ ಇನ್ಸ್ಟಿಟ್ಯೂಷನ್ಗಳನ್ನ ಈ ತರ ಅಕ್ರಮವಾಗಿ ಈ ತರ ಬಳಕೆ ಮಾಡೋದ್ರಿಂದ ಬಹುಶಃ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಶಕ್ತಿಯನ್ನು ಕುಗ್ಸಕ್ಕಾಗಲ್ಲ. ಧನ್ಯವಾದಗಳು ಶರವಣ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಧನ್ಯವಾದಗಳು ಗೋ ಮಧುಸೂದನ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.